ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಎಗ್ ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಪೆಪ್ಪರ್ ಮಸಾಲ ಸ್ಪೈಸಿಯಾಗಿ ತುಂಬ ಸೂಪರಾಗಿ ಬಂದಿದೆ. ಎಗ್ ಪೆಪ್ಪರ್ ಮಸಾಲ, ಮೊಟ್ಟೆ ಪೆಪ್ಪರ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ ಸೂಪರಾಗಿ ಬಂದಿದೆ ನೋಡಿ. 4 ಮೊಟ್ಟೆದು ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಿದ್ದರೆ ಜಾಸ್ತಿ ಕೂಡ ಮಾಡ್ಬೋದು. ನಾನು 4 ಮೊಟ್ಟೆದು ಪೆಪ್ಪರ್ ಮಸಾಲ ಮಾಡ್ತಾ ಇದ್ದೇನೆ ನೋಡಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡಿ. 2 ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಕಾರ್ನ್ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಮತ್ತು 1 ಟೇಬಲ್ ಸ್ಪೂನಷ್ಟು ಸೋಂಪು, ಮತ್ತು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಮತ್ತು ಬೇಸೊಪ್ಪು ಸ್ವಲ್ಪ ಎಲ್ಲ ಒಟ್ಟಿಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ಪೆಪ್ಪರ್ 2 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ, ಮತ್ತು ಎಲ್ಲ 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ ನಾನು. ಬಡೆಸೊಪ್ಪು 1 ಟೇಬಲ್ ಸ್ಪೂನು, ಜೀರಿಗೆ 1 ಟೇಬಲ್ ಸ್ಪೂನು ಎಲ್ಲ ತಗೊಂಡಿದ್ದೆ. ಬಡೆಸೊಪ್ಪೆಲ್ಲ ಹಾಕೋದ್ರಿಂದ ಉಂಟಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಈ ಮೊಟ್ಟೆಗೆ ಉಂಟಲ್ಲ ಪೆಪ್ಪರ್ ಮಸಾಲಕ್ಕೆ ಬಡೆಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಸೂಪರಾಗಿ ಬರ್ತದೆ. ಜೀರಿಗೆ, ಬಡೆಸೊಪ್ಪು ಮತ್ತು ಕೊತ್ತಂಬರಿ ಎಲ್ಲ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೇನೆ. ಇದು ಕರಿಮೆಣಸು ಮಾತ್ರ 2 ಟೇಬಲ್ ಸ್ಪೂನ್. ಇದು ಚೆನ್ನಾಗಿ ಉಂಟಲ್ಲ ಕಲರ್ ಚೇಂಜ್ ಆಗಿ ಬರ್ತದೆ. ನಿಮಗೆ ಅಲ್ಲಿ ತನಕ ರೋಸ್ಟ್ ಆಗಬೇಕು ಮತ್ತು ಅದರ ಅರೋಮಾ ಬರಬೇಕು. ನಿಮಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ರೋಸ್ಟ್ ಮಾಡಿಕೊಳ್ಬೇಕು. ನೋಡಿ ಈಗ ನೋಡಿ ಕಲರ್ ನೋಡಿ, ಈ ಥರ ಕಲರ್ ಬರುವಾಗ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೋಡಿ ಎಗ್ ಪೆಪ್ಪರ್ ಮಸಾಲ ರೆಡಿಯಾಗಿದೆ ನೋಡಿ. ಮಸಾಲ ಪೌಡರ್ ರೆಡಿಯಾಗಿದೆ. ಈಗ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ನೋಡಿ. ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಬೇಸೊಪ್ಪು ಮತ್ತು ಒಂದು ಕಾಯಿ ಮೆಣಸನ್ನು ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. 1 ನೀರುಳ್ಳಿ ತಗೊಂಡಿದ್ದೇನೆ ನಾನು. ದೊಡ್ಡದೊಂದು ನೀರುಳ್ಳಿ ತಗೊಂಡಿದ್ದೇನೆ. ಸಣ್ಣದೇ ಚಾಪ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು. ನೀರುಳ್ಳಿ ಎಲ್ಲ ಉಂಟಲ್ಲ ಚೆನ್ನಾಗಿ ಫ್ಲೇವರ್ ಇದಾಗಬೇಕು. ಅದು ಒಂಥರ ಟ್ರಾನ್ಸ್ಪರೆಂಟ್ ಕಲರ್ ಆಗಿ ಬರ್ತದಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಈಗ ಒಂದು 7-8 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಂಡಿದ್ದೇನೆ. 1 ತುಂಡು ಶುಂಠಿ ಕೂಡ ಜಜ್ಜಿ ಹಾಕ್ಕೊಂಡಿದ್ದೇನೆ. ಇದು ಉಂಟಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗುವಾಗ ಅದರ ಫ್ಲೇವರ್ ಎಲ್ಲ ಬಿಡ್ತದಲ್ಲ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ. ಶುಂಠಿ ಬೆಳ್ಳುಳ್ಳಿದೆಲ್ಲ ಉಂಟಲ್ಲ ಅರೋಮಾ ಬರುವಾಗ ತುಂಬ ಸೂಪರಾಗಿರ್ತದೆ ಪೆಪ್ಪರ್ ಮಸಾಲಕ್ಕೆ. ಇದಕ್ಕೆ 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಮೊಟ್ಟೆ ಮಾಡುವಾಗ ಯಾವಾಗಲೂ ಅರಿಶಿಣದ ಪುಡಿ ಹಾಕ್ಕೊಳ್ಬೇಕು, ಇಲ್ಲದ್ರೆ ಅದೊಂಥರ ಸ್ಮೆಲ್ ಅಲ್ಲ, ಮೊಟ್ಟೆದು ಸ್ಮೆಲ್ ಬರ್ತದಲ್ಲ. ಅದಕ್ಕಾಗಿ ಅರಿಶಿಣದ ಪುಡಿ ಹಾಕ್ಕೊಳ್ಳೋದ್ರಿಂದ ಆ ಸ್ಮೆಲ್ ಬರುವುದಿಲ್ಲ. ಅದಕ್ಕಾಗಿ ಅರಿಶಿಣದ ಪುಡಿ ಮುಖ್ಯವಾಗಿ ಹಾಕಲೇಬೇಕು ನೋಡಿ. ಈಗ 1 ಟೊಮೆಟೊವನ್ನು, ಮೀಡಿಯಮ್ ಸೈಜಿನ 1 ಟೊಮೆಟೊವನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಈ ಟೊಮೆಟೊ ಎಲ್ಲ ಬೇಯಬೇಕಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಇದರಲ್ಲಿ ಸ್ವಲ್ಪ ಮುಚ್ಚಿ ಇಡ್ತಾ ಇದ್ದೇನೆ. ಸ್ವಲ್ಪ ಮುಚ್ಚಿ ಒಟ್ಟಿಗೆ ಬೇಯಲಿ ಅಂತ ಹೇಳಿ ಈ ಟೊಮೆಟೊ ನೀರುಳ್ಳಿ ಎಲ್ಲ ಉಂಟಲ್ಲ ಒಟ್ಟಿಗೆ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು. ಈ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿ ಬರಬೇಕು ನೋಡಿ. ಈಗ ಟೊಮೆಟೊ ಎಲ್ಲ ಬೆಂದಿದೆ. ಇದಕ್ಕೆ ನಾನು ಈ ಪೆಪ್ಪರ್ ಪೌಡರ್ ಮಾಡ್ಕೊಂಡಿದ್ದೇನಲ್ಲ, ಪೆಪ್ಪರ್ ಮಸಾಲ ಪೌಡರ್, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್. 4 ಮೊಟ್ಟೆಗೆ ಉಂಟಲ್ಲ ಇದು ಕರೆಕ್ಟ್ ಇಂಗ್ರೀಡಿಯೆಂಟ್ಸ್. ಮಸಾಲ ಕರೆಕ್ಟಾಗಿ ಬಂದಿದೆ. ಎಲ್ಲ ಮಸಾಲ ಹಾಕ್ಕೊಂಡಿದ್ದೇನೆ ನಾನು. ಮಾಡಿರೋ ಮಸಾಲ ಪೌಡರ್ ಉಂಟಲ್ಲ 4 ಮೊಟ್ಟೆಗೆ ಕರೆಕ್ಟ್ ಸ್ಪೈಸ್ ಎಲ್ಲ ಕರೆಕ್ಟಾಗಿ ಬಂದಿದೆ.
ನಿಮಗೆ ಹೆಚ್ಚು ಮೊಟ್ಟೆ ಮಾಡೋದಾದರೆ ಸ್ವಲ್ಪ ಮಸಾಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕು, ಮಸಾಲಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇನ್ನಿದು ಚೆನ್ನಾಗಿ ಕುದಿಬೇಕು. ಈ ಮಸಾಲ ಎಲ್ಲ ಉಂಟಲ್ಲ ಚೆನ್ನಾಗಿ ಕುದಿಬೇಕು. ಉಪ್ಪೆಲ್ಲ ಕರೆಕ್ಟ್ ನೋಡಿಕೊಂಡು ಹಾಕಿದರೆ ಆಯಿತು. ಮುಚ್ಚಿಡ್ತಾ ಇದ್ದೀನಿ ಚೆನ್ನಾಗಿ ಕುದೀಲಿ ಅಂತ ಹೇಳಿ. ಮಸಾಲ ಚೆನ್ನಾಗಿ ಅದರಿಂದ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಎಣ್ಣೆ ಎಲ್ಲ ರಿಲೀಸ್ ಆಗೋ ತನಕ ಚೆನ್ನಾಗಿ ನೋಡಿ. ಎಣ್ಣೆ ಎಲ್ಲ ರಿಲೀಸ್ ಆಗಿದೆ ನೋಡಿ. ಈಗ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಕರೆಕ್ಟಾಗಿ ಮಸಾಲ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ನೋಡಿ ಮಸಾಲ. ಅದರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ಲ. ಈಗ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. 4 ಮೊಟ್ಟೆ ಹಾಕ್ಕೊಳ್ತಾ ಇದ್ದೇನೆ ನಾನು. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಬೋದು. 4 ಮೊಟ್ಟೆಗೆ ಮಸಾಲ ಕರೆಕ್ಟಾಗಿ ಉಂಟಿದು. ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ. ಮೊಟ್ಟೆಗೆ ಪೆಪ್ಪರ್ ಮಸಾಲ ಕರೆಕ್ಟಾಗಿ ಉಂಟು, ಖಾರ ಎಲ್ಲ. ಇನ್ನಿದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ಯಾಕಂದರೆ ಇಲ್ಲದ್ರೆ ಮೊಟ್ಟೆ ತಳ ಹಿಡಿಯುವ ಚಾನ್ಸ್ ಇರ್ತದೆ. ಅದಕ್ಕಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ನೋಡಿ, ಈಗ ಬೆಂದಿದೆ ನೋಡಿ. ಮೇಲ್ಗಡೆ ಎಲ್ಲ ಬೆಂದಿದೆ ಕರೆಕ್ಟಾಗಿ. ಒಳಗಡೆ ಸ್ವಲ್ಪ ಹಸಿ ಹಸಿ ಇರ್ತದಲ್ಲ, ಅದಕ್ಕೆ ನಾನು ಸ್ವಲ್ಪ ಮಗುಚಿ ಹಾಕ್ತೇನೆ. ಮಗುಚಿ ಹಾಕಿದರೆ ಕರೆಕ್ಟಾಗಿ ಬೇಯ್ತದೆ. ನೋಡಿ, ತಿರುಗಿಸಿ ಹಾಕ್ತೇನೆ ನಾನು. ನನ್ನ ವಿಡಿಯೋವನ್ನು ನೋಡ್ತಾ ಇರುವವರು ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಕೆಲವರು ಲೈಕ್ ಕೊಡೋದನ್ನು ಮರ್ತು ಬಿಡ್ತಾರೆ. ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು. ನಾನ್ ವೆಜ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಚೆಕ್ ಮಾಡಿ. ಸ್ವೀಟ್ಸ್ ರೆಸಿಪಿ ಎಲ್ಲ ಹಾಕಿದ್ದೇನೆ ನೋಡಿ. ಯಾವ ಥರ ಬಂದಿದೆ ನೋಡಿ. ಒಂದೇ ಥರ ಚೆನ್ನಾಗಿ ಬೇಯಬೇಕೇನಿದು. ಕರೆಕ್ಟಾಗಿ ಬೆಂದರೆ ಎಗ್ ಪೆಪ್ಪರ್ ಮಸಾಲ ರೆಡಿ ಆಗ್ತದೆ. ನೋಡಿ, ಸೂಪರಾಗಿ ಬಂದಿದೆ ನೋಡಿ ಮೊಟ್ಟೆ ಪೆಪ್ಪರ್ ಮಸಾಲ. ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಯಾರಾದರೂ ದಿಢೀರಂತ ನೆಂಟರು ಬಂದರೆ ಉಂಟಲ್ಲ, ನಿಮಗೆ ದಿಢೀರಂತ ಮಾಡ್ಬೋದು ಇದು ಮೊಟ್ಟೆ ಪೆಪ್ಪರ್ ಮಸಾಲ. ತುಂಬ ಕೆಲಸ ಏನಿಲ್ಲ ಇದು ಮಾಡಲಿಕ್ಕೆ. ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್, ಮೊಟ್ಟೆ ಒಂದು ಇದ್ದರೆ ಮತ್ತು ಎಲ್ಲ ಮನೆಯಲ್ಲೇ ಇರುವಂಥದ್ದು ನೋಡಿ. ರಪ್ಪ ಅಂತ ಮಾಡ್ಬೋದು ಮನೆಯಲ್ಲಿ ಪೆಪ್ಪರ್ ಮಸಾಲ.